ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೆ ಈ ಬಾರಿ 2 ಹಂತದಲ್ಲಿ ಮತ ನಡೀತಿದೆ. ಈ ಪೈಕಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ 2ನೇ ಹಂತದಲ್ಲಿ ಮತ ನಡೀತಿದೆ. ಈ ಒಂದು ಪ್ರಮುಖ ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ಪುತ್ರ ಅಂತ ಎಸ್ ಮಧು ಬಂಗಾರಪ್ಪನವರು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದರೆ, ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರು ಕಣದಲ್ಲಿದ್ದಾರೆ. ಈ ಬಾರಿ ಮಧು ಬಂಗಾರಪ್ಪನವರು ಯಾವ ಥರ ಒಂದು ಚುನಾವಣೆ ಎದುರಿಸೋಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಅವರ ಕಾರ್ಯತಂತ್ರ ಏನಿದೆ ಅನ್ನೋ ಅವ್ರ ಜೊತೆಗೆ ಮಾತಾಡೋಣ ಬನ್ನಿ. ಮಧು ಅವರೇ, ಈ ಬಾರಿ ತಾವು 3ನೇ ಬಾರಿ ಅಂದರೆ ಚುನಾವಣೆ ಎದುರಿಸ್ತಿರುವಂಥದ್ದು. ಕೆಲವೇ ತಿಂಗಳ ಹಿಂದುಗಡೆ ನಡೆದಂಥ ಉಪಚುನಾವಣೆ ನಂತರ ಈಗ ಮತ್ತೊಮ್ಮೆ ಚುನಾವಣೆಗೆ ಸಿದ್ಧತೆಯಾಗಿದೆ. ಯಾವ ಥರ ಮತದಾರರ ಪ್ರತಿಕ್ರಿಯೆ ಇದೆ ಮತ್ತು ಏನು ನಿಮ್ಮ ಸಿದ್ಧತೆ ಮತದಾನಕ್ಕೆ ಸಂಬಂಧಪಟ್ಟಂತೆ? ಮೊದಲನೇದಾಗಿ ವಿಧಾನಸಭೆ ಚುನಾವಣೆ ಆದಮೇಲೆ ಏನು ಉಪಚುನಾವಣೆ ಬಂತು, ಆ ಸಂದರ್ಭದಲ್ಲಿ ಮೈತ್ರಿ ಕೂಟದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಮತ್ತು JDS ಪಕ್ಷದವರು ನನಗೊಂದು ಅವಕಾಶವನ್ನು ಕೊಟ್ಟರು. ಅವಕಾಶವನ್ನು ಕೊಟ್ಟಾಗಲೂ ಕೂಡ ನನಗೆ ಕೇವಲ 13 ದಿವಸ ಮಾತ್ರ ಸಮಯ ಇತ್ತು. 13 ದಿವಸದೊಳಗೆ 2 ಪಕ್ಷ ಒಟ್ಟಿಗೆ ಹೋಗ್ತಕ್ಕಂಥದ್ದು ಮತ್ತು ಮತದಾರರನ್ನ ಭೇಟಿ ಮಾಡ್ತಕ್ಕಂಥದ್ದು ಎಷ್ಟು ಒಳಗೆ, ಯಾಕೆಂದರೆ ಹಳ್ಳಿಗೆ ಹೋಗೋಕ್ಕಾಗಲಿಲ್ಲ ಅಂದರೂ ಗ್ರಾಮ ಪಂಚಾಯತಿ ಮಟ್ಟಕ್ಕೋ ಇಲ್ಲ ಕೆಲವು ದೊಡ್ಡ ಗ್ರಾಮ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ನನಗೆ ಅವಕಾಶ ಸಿಗಲಿಲ್ಲ. ನನ್ನ ಸ್ವಂತ ಕ್ಷೇತ್ರ ಸೊರಬಕ್ಕೆ ಬರೀ 1 ಗಂಟೆ 10 ನಿಮಿಷ ಹೋದೆ. ಆದರೂ ಅಲ್ಲಿ ಇನ್ನೂ ಹೆಚ್ಚು ಲೀಡ್ ಬರಬೇಕಾಗಿತ್ತು. ಆದರೆ ಪುಣ್ಯಾತ್ಮರು ಒಂದು 2,000 ಲೀಡ್ ಕೊಟ್ಟಿರ್ತಕ್ಕಂಥ ತಾವೆಲ್ಲ ನೋಡಿದಿರಿ. ಆದರೆ ಇವತ್ತು ಏನು ಈ ಚುನಾವಣೆ ನಡೀತಾ ಇದೆ, ನಾನು ಆಗಲೇ ಒಂದು ತಿಂಗಳು 10 ದಿವಸ ಈ ಚುನಾವಣೆ ಪ್ರಚಾರವನ್ನು ಭಾಳ ಡೆಪ್ತಲ್ಲಿ ಹೋಗ್ತಕ್ಕಂಥದ್ದು ಮತ್ತು ಹೋದ ಸತಿ ಇರ್ತಕ್ಕಂಥ ಕೆಲವು ಗೊಂದಲಗಳು. ಯಾಕೆಂದರೆ ಏನಾಗುತ್ತೆ, ಕಾಂಗ್ರೆಸ್ಸು JDS ಒಟ್ಟಿಗೆ ಸೇರಿದಾಗ ಸ್ವಲ್ಪ ಬದಲಾವಣೆಗಳು ಆಗ್ತವೆ, ಇಲ್ಲ ಅಂತಕ್ಕಂಥದ್ದಲ್ಲ. ಆ ಹೊಂದಾಣಿಕೆ ಏನಾದರೂ ವ್ಯತ್ಯಾಸಗಳಿದ್ದರೆ ಇವತ್ತು ಅದು ಹೊಂದಾಣಿಕೆ ಇಡೀ ಕ್ಷೇತ್ರದಲ್ಲಿ, ಅಂದರೆ ನಾನು ಹೇಳಿದ 8 ವಿಧಾನಸಭಾ ಕ್ಷೇತ್ರ, ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಥರದ ಗೊಂದಲ ಇಲ್ಲ. ಮನೆಗೂ ಕೂಡ ಮತವನ್ನು ಯಾಕೆ ಹಾಕಬೇಕು ಅಂತ ಹೇಳಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಕೂಡ ಒಬ್ಬ ಬೂತ್ ಮಟ್ಟದ ಕಾರ್ಯಕರ್ತನಿಗೆ ಒಂಥರ ಟ್ರೈನಿಂಗ್ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಎಲ್ಲದೂ ಕೂಡ ನೋಡಿದರೆ ಭಾಳ ಮತದಾರನ ಮನವೊಲಿಸ್ತಕ್ಕಂಥ, ಒಳ್ಳೆ ರೀತಿಯಲ್ಲಿ ಮನವೊಲಿಸ್ತಕ್ಕಂಥ ವ್ಯವಸ್ಥೆಯನ್ನಾಗಿದೆ. ಅದಕ್ಕೆ ನನಗೆ ಇದರಲ್ಲಿ ಭಾಳ ಕಾಲ ಅವಕಾಶ ಜಾಸ್ತಿ ಇರೋದ್ರಿಂದ ಅವ್ರನ್ನ ಮನವೊಲಿಸ್ತಕ್ಕಂಥ ಒಂದು ಕೆಲಸ ಆಯಿತು. ಅದು 13 ದಿವಸದಲ್ಲಿ ನನಗೆ ಸ್ವಲ್ಪ ಕಷ್ಟ ಆಯಿತು. 13 ದಿವಸದಲ್ಲಿ ಆದರೂ ಕೂಡ ನೈತಿಕವಾಗಿ ನನಗೆ ಗೆಲುವನ್ನು ಕೊಟ್ಟರು ಆ ಚುನಾವಣೆಯಲ್ಲಿ. ಈಗ ಚುನಾವಣೆಯಲ್ಲೂ ಕೂಡ ಲೆಕ್ಕ ಮತ್ತು ನೈತಿಕವಾಗಿ ಎರಡೂ ಕೂಡ ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ಇದೆ. ಈಗ ತಾವು ಪ್ರಚಾರ ಸಂದರ್ಭದಲ್ಲಿ ಎಲ್ಲ ಕಡೆ ಹೇಳಿತಿರೋದು ಈ ಸರಿ ಬದಲಾವಣೆ ತೊಗೊಂಡು ನನಗೊಂದು ಅವಕಾಶ ಕೊಡಿ ಅಂತ. ಯಾಕೆ ಮಧು ಬಂಗಾರಪ್ಪನವ್ರಿಗೆ ಈ ಸರಿ ಮತದಾರ ಒಂದು ಅವಕಾಶ ಕೊಡಬೇಕು ಜಿಲ್ಲೆಯಲ್ಲಿ? ನೋಡಿ, ಎರಡು ಥರ ನೋಡ್ಬೋದು. ನಾನು ಚುನಾವಣೆಯಲ್ಲಿ ಸೋತರು ಕೂಡ ಈ ಕಡೆ ಭಾಗಕ್ಕೆ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಇನ್ನೂ ಶಾಸಕನಾಗದೇ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ನೀರಾವರಿ ಯೋಜನೆಗಳಿಗೆ ಅರಣ್ಯ ಹಕ್ಕನ್ನು ಕೊಡ್ತಕ್ಕಂಥದ್ದಕ್ಕೆ ಕಾನೂನು ತಿದ್ದುಪಡಿ ಸೆಂಟ್ರಲಲ್ಲಿ ಆಗಬೇಕು, ಅದನ್ನು ಇಲ್ಲಿ ಪಾರ್ಲಿಮೆಂಟಲ್ಲಿ ಅದ್ರ ಬಗ್ಗೆನೂ ಕೂಡ ನಾವು ಪಾದಯಾತ್ರೆ ಮಾಡಿ ಹೋರಾಟ ಮಾಡಿರ್ತಕ್ಕಂಥದ್ದು ಮತ್ತು ಸರ್ಕಾರಗಳಿಗೆ ಒತ್ತನ್ನು ತರ್ತಕ್ಕಂಥದ್ದು. ಈ ಕಡೆ ಭಾಗದಲ್ಲಿ ಕಸ್ತೂರಿ ರಂಗನ್ ವರದಿ, ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು. ಸಾಮಾನ್ಯ ಜನರಿಗೆ ಭಾಳ ಸಹಾಯ ಆಗ್ತಕ್ಕಂಥ ವಿಚಾರಗಳು. ಮತ್ತು ಏರ್ಪೋರ್ಟು ಇದೆಲ್ಲ ಇರುತ್ತೆ, ಇಲ್ಲ ಅಂಥೇಳಿ. ಆದರೆ ನಾನು ಸೋತ್ರೂ ಕೂಡ ನಾನು ನನ್ನ ಕೆಲಸವನ್ನು ಒಬ್ಬ ಜನಪ್ರತಿನಿಧಿಯಾಗಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಜನಪ್ರತಿನಿಧಿ ಆಗಿರೋದ್ರಿಂದ ಮತ್ತು ಸರ್ಕಾರ ನಮ್ಮದೇ ಇರೋದ್ರಿಂದ, ಕಾಂಗ್ರೆಸ್ ಮತ್ತು JDS ಪಕ್ಷದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕುಮಾರಸ್ವಾಮಿ ಅವರಾಗಿರೋದ್ರಿಂದ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಅಧಿಕಾರ ಎಲ್ಲಿರ್ತದೆ ಅಲ್ಲಿ ಕೊಡೋದು ಒಳ್ಳೆಯದು. ಅದೇ BJPಯವರು ಸಂಸದರು ಇಲ್ಲಿ ಅವರೇ ಇದ್ದರು, ಕೇಂದ್ರ ಸರ್ಕಾರದ್ದು ಅವ್ರದ್ದೇ ಇತ್ತು. ಈ ಸಮಸ್ಯೆಗಳು ಇನ್ನೇನು ಹೇಳಿದೆ, ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಅದು ಪಾರ್ಲಿಮೆಂಟಲ್ಲಿ ಮಾಡ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಕನ್ಸರ್ನ್ ಇರ್ತದೆ. ಆದರೆ ಯಾವುದೇ ಥರದ ಚಕಾರನ್ನು ಎದ್ದೇ ಇರ್ತಕ್ಕಂಥವ್ರು ಇವತ್ತು ಯಾವ ರೀತಿ ನರೇಂದ್ರ ಮೋದಿಯವ್ರ ಹೆಸರಲ್ಲಿ ನನಗೆ ಮತವನ್ನು ಕೊಡಿ ಅಂತಾರೆ, ಅದನ್ನು ನಾವು ಎಲ್ಲಿ ಎಷ್ಟು ಮಟ್ಟಿಗೆ ಒಪ್ಪಕ್ಕಾಗುತ್ತೆ? ನಾನು ನರೇಂದ್ರ ಮೋದಿಯವ್ರ ಹೆಸರು ಮತ್ತು ಕೇಳಲ್ಲ. ನಾನು ಕಾಂಗ್ರೆಸ್ JDS ಪಕ್ಷದ ಮುಖ ನೋಡಿಕೊಡಿ, ಮಧು ಬಂಗಾರಪ್ಪನ ಮುಖ ನೋಡಿಕೊಡಿ, ಮತ್ತು ಕುಮಾರಸ್ವಾಮಿಯವ್ರ ಮುಖ ನೋಡಿಕೊಡಿ, ಬಂಗಾರಪ್ಪಾಜಿಯವ್ರ ಮುಖ ನೋಡಿಕೊಡಿ, ಕಾಗೋಡು ತಿಮ್ಮಪ್ಪಾಜಿಯವ್ರ ಮುಖ ನೋಡಿ ಅಂಥೇಳಿ ಯಾರ್ಯಾರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ, ಸೇವೆಯಲ್ಲಿ ತೊಡಗಿದ್ದಾರೆ, ಆ ವಿಚಾರಗಳನ್ನ ಇಟ್ಕೊಂಡು ನಾನು ಜನರ ಸಾಮಾನ್ಯರ ಹತ್ತಿರ ಹೋಗ್ತಾ ಇದ್ದೀನಿ. ಆಮೇಲೆ ಸುಳ್ಳು ಹೇಳ್ತಕ್ಕಂಥ ಪ್ರವೃತ್ತಿ ನನಗಿಲ್ಲ. ನಾನು ನೇರವಾಗಿದ್ರೂ ಕೂಡ ಸುಳ್ಳು ಹೇಳ್ತಕ್ಕಂಥದ್ದು ನಾನು ಪ್ರವೃತ್ತಿ ಇಟ್ಕೊಳ್ಳೋದಿಲ್ಲ. ಅದು ನಮ್ಮ ತಂದೆಯವ್ರ ಗುಣ, ನನಗೆ ಅದು ನಮ್ಮ ತಂದೆಯವ್ರು ಹೇಳ್ಕೊಟ್ಟಿಲ್ಲ. ನಾನು ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀನಿ. ಈಗ ಒಂದು ಕಡೆ ಇಡೀ ಕ್ಷೇತ್ರ ಅಂದರೆ ಬೈಂದೂರು ಒಳಗೊಂಡಂತೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಅಭ್ಯರ್ಥಿ ಅಂದರೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡೋಕ್ಕಿರುವಂಥದ್ದು ಒಬ್ಬರು. ಉಳಿದ ಎಲ್ಲ BJP ಅಭ್ಯರ್ಥಿಗಳು. ಈ ಸಂದರ್ಭದಲ್ಲಿ ನಿಮ್ಮ ಪಕ್ಷ ಮತ್ತು ಕಾಂಗ್ರೆಸ್ನ ಮುಖಂಡರುಗಳು ಮತ್ತು ನಿಮ್ಮ ಪಕ್ಷದ ಕಾರ್ಯಕರ್ತರು ಯಾವ ಥರ ನಿಮಗೆ ಸಾಥ್ ನೀಡ್ತಾ ಇದ್ದಾರೆ? ಇದನ್ನು 2 ವಿಚಾರ ಇರುತ್ತೆ. ಅಧಿಕಾರ ಕಳ್ಕೊಂಡಾಗ ಇಚ್ಛಾಶಕ್ತಿ ಅಧಿಕಾರ ಪಡೀತಕ್ಕಂಥದ್ದು ಸಾಮಾನ್ಯ ಮುಖಂಡರಲ್ಲೂ ಎಲ್ಲರಲ್ಲೂ ಬಂದಿದೆ. 7 ಜನರು ಶಾಸಕರು ಇದ್ದರೂ ಕೂಡ 13 ದಿವಸದೊಳಗೆ 3,62,000 52,000ಕ್ಕೆ ತಂದಿದ್ದಾರೆ ಅಂತ ಹೇಳಿದರೆ, ಇದೇ ಜನರು ಇವಾಗೆಲ್ಲ ಒಟ್ಟಿಗೆ ಕೂತ್ಕೊಂಡು
ಕಾರಣ ಇಷ್ಟೇ, ಈ 4-5 ತಿಂಗಳಲ್ಲಿ ಮತ್ತೆ ಸುಳ್ಳು ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಜನರು ಧಿಕ್ಕರಿಸ್ತಾ ಇದ್ದಾರೆ, BJPಯನ್ನು ಧಿಕ್ಕರಿಸ್ತಾ ಇದ್ದಾರೆ. ಧಿಕ್ಕರಿಸಿದ ಮೇಲೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ರಾಜಕೀಯ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಕಾಯ್ದೆಯನ್ನು ತರ್ತಕ್ಕಂಥ, ಸಂವಿಧಾನವನ್ನು ಫಾಲೋ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಯಾರಾದ್ರೂ ಇಲ್ಲ ಪಕ್ಷನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಡ್ರಿಫ್ಟ್ ಆಗ್ತದೆ. ಅದು ಡ್ರಿಫ್ಟ್ ಭಾಳ ಹೈ ಲೆವೆಲಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಮತದಾರರೇ ಮನಸ್ಸನ್ನು ಮಾಡಿದ್ದಾರೆ, ಇಲ್ಲ ಇವತ್ತು ಬದಲಾವಣೆಯನ್ನು ತರಬೇಕು ಅಂತೇಳಿ. ಅಲ್ಲಿವರೆಗೂ ನಾವು ಅವರನ್ನು ಮನವೊಲಿಸ್ತಕ್ಕಂಥದ್ದು ಪ್ರಯತ್ನವನ್ನು ಮಾಡಿದ್ದೀವಿ. ಮಧು ಬಂಗಾರಪ್ಪನವರು ಇಂಪೋರ್ಟೆಡ್ ಕ್ಯಾಂಡಿಡೇಟು, ಚುನಾವಣೆ ನಂತರ ಆಗಲಿ ಚುನಾವಣೆ ಪೂರ್ವ ಆಗಲಿ ಅವ್ರು ಕಾಣಿಸ್ಕೊಳ್ಳಲ್ಲ, ಚುನಾವಣೆ ಸಂದರ್ಭದಲ್ಲೇ ಕಾಣಿಸ್ಕೊಳ್ತಾರೆ ಅಂತ ಬಿಟ್ಟು BJP ವಲಯದಿಂದ ಅದ್ರ ಪರವಾಗಿ ನಿಮಗೆ ಕಂಡುಬರುವಂಥ ಆರೋಪ. ಯಾವ ಥರ ನೀವು ಇದನ್ನು ಡಿಫೈನ್ ಮಾಡ್ಕೊಳ್ತಾ ಇದ್ದೀರಾ ಮತ್ತೆ ಚುನಾವಣೆ ಸಂದರ್ಭದಲ್ಲಿ? ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಇಂಪೋರ್ಟೆಡ್ ಅಂತ ನನಗೆ ಕರೆದ್ರೆ ಯಡಿಯೂರಪ್ಪರು ಎಲ್ಲಿಂದ ಬಂದರು ಅಂತೇಳಿ ನಾನು ಪ್ರಶ್ನೆ ಮಾಡಬೇಕಾಗತ್ತೆ ರಾಘವೇಂದ್ರ ಅವರಿಗೆ. ಸೆಕೆಂಡು, ಯಡಿಯೂರಪ್ಪರ ಮಕ್ಕಳು ರಾಘವೇಂದ್ರನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆ ಜನರು ರೆಡಿಯಾಗಿದ್ದಾರೆ. ನಾನು ಎಕ್ಸ್ಪೋರ್ಟೆಡ್ಡು ಅದು ಬೇರೆ ಪ್ರಶ್ನೆ. ನೀವು ಇಲ್ಲೇ ಜನಪ್ರತಿನಿಧಿ ಆಗಿದ್ರಲ್ಲ, ಇಷ್ಟು ವರ್ಷ ನೀವೇನು ಮಾಡಿದ್ರಿ ಅದನ್ನ ಹೇಳ್ರಿ. ನಾನು ಇಂಪೋರ್ಟೆಡ್ ಅಲ್ಲ, ಹುಟ್ಟಿದ್ದೆ ನಾನು ಶಿವಮೊಗ್ಗದಲ್ಲೇ, ಶಾಸಕನಾಗಿದ್ದು ಸೊರಬದಲ್ಲೇ, ನೀರಾವರಿಗೆ ದುಡ್ಡು ಬಿಡುಗಡೆ ಮಾಡಿಸಿದ್ದು ಶಿವಮೊಗ್ಗದಲ್ಲೇ. ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವ್ರ ಮೂಲಕ ಮಾಡಿಸಿರೋದು. ಅಂದರೆ ಇವರು ಹಾಸನ ಮುಖ್ಯಮಂತ್ರಿ, ಇಲ್ಲ ಇವರು ಮಂಡ್ಯ ಮುಖ್ಯಮಂತ್ರಿ. ಹಾಗಾದ್ರೆ ಯಡಿಯೂರಪ್ಪರು ಎಲ್ಲಿಯವ್ರ ಮುಖ್ಯಮಂತ್ರಿ? ಅವ್ರ ಸ್ವಂತ ಕ್ಷೇತ್ರಕ್ಕೆ ಒಂದು ನೀರಾವರಿಗೆ ಒಂದು ಬಿಡುಗಾಸು ಬಿಡದೇ ಇರತಕ್ಕಂಥವ್ರು ಏನು ಕ್ಷೇತ್ರ? ಅದು ರಾಘವೇಂದ್ರ ಸ್ವಲ್ಪ ಅದನ್ನು ತಿಳ್ಕೊಳ್ಳೋದು ಒಳ್ಳೆಯದು, ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡಲಿ. ಈಗ ರಾಜ್ಯ ಸರ್ಕಾರದ ಪರವಾಗಿ ಕುಮಾರಸ್ವಾಮಿ ಆಗಿರ್ಬೋದು, CM ಕುಮಾರಸ್ವಾಮಿ ಆಗಿರ್ಬೋದು, ಸಚಿವರಾಗಿರುವಂಥ DK ಶಿವಕುಮಾರ್ ಆಗಲಿ, ಸಾಕಷ್ಟು ಜನ ಈಗ ಮೈತ್ರಿ ಸರ್ಕಾರದ ಪರವಾಗಿ ನಿಮ್ಮ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಈ ಬಾರಿಯ ಈ ಫ್ಯಾಕ್ಟರ್ ನಿಮಗೆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ನಿಮಗೆ ಮತಗಳ ಪರವಾಗಿ ಸಾಧ್ಯ ಆಗುತ್ತೆ? ಇದು ಸ್ವಾಭಾವಿಕವಾಗಿ ಆಗ್ತದೆ. ಯಾಕೆಂದರೆ ನೀರಾವರಿಗೆ ಪ್ರಮುಖವಾಗಿ ಸುಳ್ಳು ಹೇಳ್ಕೊಳ್ಳೋದು. ನಾವು ಹೋಗಿದ್ವಿ, DK ಶಿವಕುಮಾರ್ ಮನೆ ಕೊಟ್ಟಿದ್ವಿ. DK ಶಿವಕುಮಾರ್ ಅವ್ರ ಮನೆ ಕೊಟ್ಟರು ಅಂದರೆ DK ಶಿವಕುಮಾರ್ ಅವರು ಕುಮಾರಸ್ವಾಮಿಯವರ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಒಬ್ಬರು ಶಾಸಕರು, ಸಚಿವರು. ಅವ್ರಿಗೆ ಹೋಗಿ ಕೊಟ್ಟರೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರೋದು. ಇದನ್ನು ಹೋಗ್ಬಿಟ್ಟು DK ಶಿವಕುಮಾರ್ ಅವ್ರು ಬಂದು ಹೇಳಿದರು ಮೊನ್ನೆ, ನಿಮಗೆ ಇತ್ತಲ್ಲಪ್ಪ ಅಧಿಕಾರ, ನೀವು ಯಾಕೆ ಮಾಡೋಕ್ಕಾಗಲಿಲ್ಲ, ಕೊನೆ ನಮ್ಮನೆಗೆ ಬಂದ್ರಿ ಅಂಥೇಳಿ. ಬೇಸಿಕಲಿ DK ಶಿವಕುಮಾರ್ ಹೆಂಗೆ ಅಂದರೆ ಈಸ್ ಅ ಚಾರ್ಮರ್. ಈ ಬಂಗಾರಪ್ಪಾಜಿಯವರಿಗೆಲ್ಲ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಆ ಥರ DK ಶಿವಕುಮಾರ್ ಅವರಿಗೆ ಒಂದು ಹುರುಪನ್ನು ಈಗಾಗಲೇ 1 ತಿಂಗಳ ಹಿಂದೆನೇ ನಾನು ನಾಮಿನೇಷನ್ ಹಾಕಿದ ಸಂದರ್ಭದಲ್ಲಿ, ಅದಕ್ಕಿಂತ ಮುಂಚೆನೂ ಕೂಡ ಕೆಲವು ಗೊಂದಲಗಳನ್ನು ಸರಿ ಮಾಡ್ತಕ್ಕಂಥದ್ದು ಒಂದು ಅಂಶ. ಆದರೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಒಂದು ಹುಮ್ಮಸ್ಸನ್ನು ಕೊಡೋದು, ಮತ್ತು ಯಾವ ರೀತಿ ಚುನಾವಣೆಯನ್ನು ಮತದಾರನ ಹೋಗಿ ಭೇಟಿ ಮಾಡಿ ಅವರ ಮನವರಿಕೆ ಮಾಡ್ತಕ್ಕಂಥದ್ದು, ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ದೇವೇಗೌಡರು ಬಂದು ಹೋದರು, ಸನ್ಮಾನ್ಯ ಕುಮಾರಣ್ಣವ್ರು ಬಂದು ಹೋದರು. ಈಗ ಮತ್ತೆ ನಾಡಿದ್ದು ದೇವೇಗೌಡರು ಬರ್ತಾ ಇದ್ದಾರೆ. ನಾಳೆ H. ವಿಶ್ವನಾಥ್ ಅವರು ಬರ್ತಾ ಇದ್ದಾರೆ, YSV ದತ್ತ ಅವರು ಬರ್ತಾ ಇದ್ದಾರೆ ನಮ್ಮ ಪಕ್ಷದಿಂದ. ಮತ್ತು ನಾಡಿದ್ದು DK ಸುರೇಶ್ ಅವರು ಇರ್ಬೋದು, ಮತ್ತು ಸಾಕಷ್ಟು ಕೆಲವು ಮಂತ್ರಿಗಳು ಇಲ್ಲಿ ಬಂದು ನನ್ನ ಪರವಾಗಿ ಪ್ರಚಾರವನ್ನು, ಯಾಕೆಂದರೆ ಒಳ್ಳೆ ವ್ಯಕ್ತಿ ಅವ್ರಿಗೆ ಮಾಡಿ ಅಂತಕ್ಕಂಥದ್ದನ್ನು ಬರ್ತಕ್ಕಂಥದ್ದು ಸಾಕಷ್ಟು ಜನರು ಬರ್ತಾರೆ. ಇವ್ರದ್ದೆಲ್ಲರದು ಕೂಡ ಅಂಶ ಅವ್ರದ್ದೇ ಆಗಿರ್ತಕ್ಕಂಥ ವ್ಯಕ್ತಿತ್ವದ ಫಾಲೋವರ್ಸ್ ಇರ್ತಾರೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ. ಅವ್ರು ಈ ಕ್ಷೇತ್ರದಲ್ಲಿ ಅಲ್ಲ ಅಂದ್ರೂ ಕೂಡ ಅವ್ರು ಫಾಲೋವರ್ಸ್ ಇರ್ತಾರೆ. ಅವರೆಲ್ಲ ಸಹಕಾರ ಬೇಕು, ಅದಕ್ಕೆ ಬಂದು ಶಕ್ತಿಯನ್ನು ಕೊಡ್ತಾರೆ. ಅದಕ್ಕೆ ನಿಜವಾಗ್ಲೂ ಶಕ್ತಿಯನ್ನು ತುಂಬಿದ್ದಾರೆ. ಈಗ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರ ಸಂಬಂಧ ಅಭಿವೃದ್ಧಿ ಸಂಬಂಧಪಟ್ಟಂತೆ ನಿಮ್ಮ ವಿಷನ್ ಏನಿದೆ, ಮತ್ತು ಅಕಸ್ಮಾತ್ ನೀವು ಅಲ್ಲಾಂದರೆ ನೀವು ಚುನಾವಣೆ ಎಲೆಕ್ಟ್ ಆದ ಸಂದರ್ಭದಲ್ಲಿ ಯಾವ ರೀತಿಯ ನಿಮ್ಮ ಅಭಿವೃದ್ಧಿಯನ್ನು ಇಲ್ಲಿ ಅನುಷ್ಠಾನಗೊಳಿಸಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ದೀರಿ? ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರದ್ದೇ ಇರೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ಜನರಿಗೆ ತಲುಪಬೇಕು. ಯಾಕೆ ಈ ಯೋಜನೆ ಮಾಡ್ತಾರೆ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೆಕೆಂಡು, ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿ ಕಸ್ತೂರಿ ರಂಗನ ತಿದ್ದುಪಡಿ ಆಗಬೇಕು, ಮತ್ತು ಅದನ್ನ ವಿರೋಧ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ. ಅದೇ ರೀತಿ ಅರಣ್ಯ ಹಕ್ಕನ್ನು ಕೊಡೋದಕ್ಕೆ ಕಾಯ್ದೆ ತಿದ್ದುಪಡಿ ಮಾಡಬೇಕು. ಅದ್ರ ಜೊತೆಗೆ ಅಡಿಕೆ ಹಾನಿಕರ, ಬಹಳ ಮುಖ್ಯವಾಗಿರ್ತಕ್ಕಂಥ ಅಡಿಕೆ ಇಡೀ ದೇಶಕ್ಕೆ ಕೊಡ್ತಕ್ಕಂಥ ಒಂದು ಜಿಲ್ಲೆ ಇದು. ಅಲ್ಲಿ ಅಡಿಕೆ ಹಾನಿಕರ ಅಂದರೆ ನಮ್ಮ ರೈತರು ಇಲ್ಲಿ ಹೋಗಬೇಕು, ಈಗೆಲ್ಲರೂ ಅನುಕೂಲವಾಗಿದ್ದಾರೆ. ಇದನ್ನು ಹಾನಿಕರ ಅಲ್ಲ, ಅದು ಇವರು ಸುಳ್ಳು ಅಫಿಡವಿಟ್ ಕೊಟ್ಟಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರದಲ್ಲಿ ಮನವರಿಕೆಯನ್ನು ಮಾಡಿ, ಇದು ತುರಂತವಾಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಅದ್ರ ಜೊತೆಗೆ ಬರ್ತದೆ. ನಿಮಗೆ ಏರ್ಪೋರ್ಟ್ ಬರ್ತದೆ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ ಮಾಡಬೇಕಂತ ಕೆಲವು ಗಾರ್ಮೆಂಟ್ಸ್ ಎಲ್ಲ ನೀವು ಒಂದೇ ಸತಿಗೆ ಮಾರುತಿ ಕಾರನ್ನೇ ಇಲ್ಲಿ ಮಾಡೋದಕ್ಕಾಗೋದಿಲ್ಲ. ಅಂಥ ಕ್ವಾಲಿಫಿಕೇಷನ್ ಇಲ್ಲಿ ಜನರಿಲ್ಲ, ಹುಡುಗರಿಲ್ಲ ಅಂದರೆ ಏನಾಗುತ್ತೆ, ಬೇರೆ ಕಡೆಯಿಂದ ಬಂದು ಕೆಲಸ ಮಾಡ್ತಾರೆ ಹೊರತು ಇಲ್ಲಿಗೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಇಲ್ಲಿಗೆ ಲೋಕಲಿ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಯಾವುದಿದೆ ಅದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎರಡೂ ಸಹಕಾರವನ್ನು ತಗೊಳ್ದು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಮತ್ತು ಜನರ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ನನ್ನ ಕರ್ತವ್ಯ ಏನಿದೆ, ಅದು ಒಬ್ಬೊಬ್ಬರು ಮತದಾರ ಧ್ವನಿಯಾಗಿ ನಾನು ಕೆಲಸವನ್ನು ಮಾಡಲಿಕ್ಕೆ
ನಾನು ಆ ವಿಶ್ವಾಸವನ್ನು ಕೂಡ ನೀವು ವಾಹಿನಿ ಮುಖ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗಿರುವಂಥ ಮಧು ಬಂಗಾರಪ್ಪನವರು ಈ ಬಾರಿ ಮತದಾನದಲ್ಲಿ ಜನರು ನನ್ನ ಪರವಾಗಿ ಮತ ಚಲಾಯಿಸ್ತಾರೆ, ನನ್ನನ್ನು ಆಯ್ಕೆ ಮಾಡ್ತಾರೆ. ಈ ಬಿಜೆಪಿ ವಿರೋಧಿಯ ಅಂಶಗಳು ನನ್ನ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಕೈ ಹಿಡಿಯುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡ್ತಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಬರ್ತಿರುವಂಥ ಮತದಾನ ಮತ್ತು ಫಲಿತಾಂಶದಲ್ಲಿ ತಕ್ಕ ಉತ್ತರ ಸಿಗುತ್ತೆ. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ಫಸ್ಟ್ ನ್ಯೂಸ್, ಶಿವಮೊಗ್ಗ.